ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕಲುಷಿತ ನೀರು ಪ್ರಭಾವಿತ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಭೇಟಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇತ್ತೀಚೆಗೆ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಗ್ರಾಮಗಳಾದ ಮಿಣಜಗಿ, ಲಿಂಗದಳ್ಳಿ ಹಾಗೂ ನಾವದಗಿ ಭೇಟಿ ನೀಡಿ ಅಲ್ಲಿಯ ನೀರಿನ ಮೂಲಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಈ ಸಮಯದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಬಿರಾದರ್, ತಾಲೂಕಾ ಆರೋಗ್ಯ ಅಧಿಕಾರಿ ಸತೀಶ್ ತಿವಾರಿ, ಪಿಡಿಒ ಕಿರಣಗಿ ಸೇರಿದಂತೆ ಇನ್ನಿತರರು ಇದ್ದರು. ವರದಿಗಾರರು ದೇವು ಕುಂಚಬಾಳ, ತಾಳಿಕೋಟೆ. ಬಂದಿದ ತಕ್ಷಣ ಈ ಸಮಸ್ಯೆ ಬಂದ ತಕ್ಷಣ ಅವ್ರ ಗಮನಕ್ಕೆ ತರಲಿ. ಫೋನ್ ಹತ್ತಲ್ರಿ. ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಫೋನ್ ಮಾಡಿ. ಓಕೆ, ಇಲ್ಲ ಅವ್ರಿಗೆ ಮೇಂಟೈನ್ ಮಾಡೋದು ಅಲ್ಲಿ ಕಡೆಕ್ಲವ್ರು ಯಾರು ಒಬ್ರು ಕೊಡ್ರಿ. ಅವ್ರು ಮೇಂಟೈನ್ ಮಾಡೋದು ಕಡೆಕ್ಲವ್ರು ಯಾರು ಕೊಡ್ರಿ. ಆ ಥರ ಬೇಡ. ಪ್ರತಿದಿನ 24x7 ವರ್ಕ್ ಆಗಬೇಕು ಸರ್. ಫಿಲ್ಟರ್ ಹೆಂಗೆ ಗೊತ್ತು ಸರ್, ತಾಳಿಕೋಟಿ ಅಂತಲ್ರಿ, ಹಂಗೆ ಕಂಟಿನ್ಯೂ ಚಲೋ ಇರ್ತದೆ. ಹಂಗೆ ಅವ್ರಿಗೆ ಆತಂದ್ರೆ ಮಾಡಲ್ಲ, ಇಲ್ಲಕ್ಕ ಮತ್ತೊಬ್ರು ಜವಾಬ್ದಾರಿ ಕೊಟ್ಬಿಡ್ತೀರಿ ಸರ್. ಅದರ್ವೈಸ್ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಒಂದ್ಸಾರಿ ಏನಾಯ್ತು, ಫೈನ್ ಬಾಕ್ಸ್ 2 ಸಾರಿ ಆಗ್ತದೆ. ಫೈನ್ ಬಾಕ್ಸ್ ಹೊಡ್ಕೊಂಡು ಹೋಗ್ತಾರೆ. ಅದು ದೊಡ್ಡ ಇಶ್ಯೂ ಇದೆ. ಇಲ್ಲ ಮಾಡ್ತೀವಿ ಸರ್, ಮತ್ತೆ ತಂದು ಮಾಡ್ತೀವಿ ಸರ್. ಈಗ ಮೊನ್ನೆ ಸ್ವಲ್ಪ ಅದು ಸಣ್ಣ ಇಶ್ಯೂ ಏನೈತೆ, ಸ್ವಲ್ಪ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಕುಡಿ ನೀರು ಜಾಸ್ತಿ ಇಂಪಾರ್ಟೆಂಟ್ ಇದೆಯಾ? 5-6 ಡೇಸ್ ಹಿಂದೆ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ವಾಟರ್ ಸೋರ್ಸಸ್ ಚೆಕ್ ಮಾಡ್ತಾ ಇದ್ದೀವಿ. ಸೊ ವಾಟರ್ ಸ್ಯಾಂಪಲ್ಸ್ ಆಲ್ರೆಡಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ನಾವು ಕಡ್ಡಾಯವಾಗಿ ಅದು ಬಂದ ತಕ್ಷಣ ನೋಡ್ತಾ ಇದ್ದೀವಿ. ನಮ್ಮ ಹೆಲ್ತ್ ಟೀಮ್ ರೆಡಿ ಇದೆ. ಈ ಸರಿ ಈ ವಿಷಯ ಸಂಬಂಧಪಟ್ಟ ಅವರು ಭಾಳ ಆ್ಯಕ್ಟಿವ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ. ಈ ಕೇಸ್ ಸಂಬಂಧಪಟ್ಟ ಸ್ವಲ್ಪ 9 ಕೇಸಸ್ ಅವರು ಮೈಲ್ಡ್ ಕೇಸಸ್ ಇರುತ್ತೆ. ಓಕೆ, ಸೊ ಈಗ ಅವರು ಭಾಳ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ. ಇಲ್ಲಿ ಈ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಸೊ ನಿಮ್ಮ ಮೂಲಕ ನಾವು ಮತ್ತೊಮ್ಮೆ ಎಲ್ಲ PDOಸ್ಗಳಿಗೆ, ಎಲ್ಲ ತಾಲೂಕಾ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಿಗೆ ಇದೇ ಸಂದೇಶ ಕೊಡ್ತೀನಿ. ನಿಮ್ಮ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ನೀವು ಒಂಚೂರು ವಿಸಿಟ್ ಮಾಡಿ. ಎಲ್ಲ OHD ಓವರ್ ಹೆಡ್ ಟ್ಯಾಂಕ್ಸ್ ಸಿಸ್ಟಮ್ಸ್ ಕ್ಲೀನ್ ಆಗಬೇಕು. ಚರಂಡಿ ಎಲ್ಲಿ ಬ್ಲಾಕೇಜ್ ಇದೆ ಅದನ್ನು ಸಹ ರಿಮೂವ್ ಮಾಡಿ ತಗೊಂಡು ಹಾಕಿ. ಮತ್ತು ಇದೇ ವಾಟರ್ ಸ್ಯಾಂಪಲ್ಸ್ ನಿರಂತರವಾಗಿ ಚೆಕ್ ಮಾಡಬೇಕು. ಸೊ ಕಲುಷಿತ ನೀರು ಬಗ್ಗೆ ಏನೇ ಸಮಸ್ಯೆ ಬರಬಾರದು. ಇದು ನಮ್ಮ ಸಜೆಷನ್ ಟು ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್.